ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಾವಿನಕಾಯಿ ಮತ್ತು ಟೊಮೊಟೊದಿಂದ ಒಂದು ರಸಮ್ ಮಾಡ್ತಾಯಿದ್ದೀನಿ. ಈಗ ಕುಕ್ಕರಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ಮತ್ತು ಒಂದು ಟೊಮೊಟೊವನ್ನು ಹಾಕಿ 1 ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಒಂದು 2-3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಾವಿನಕಾಯಿ ಮತ್ತು ಟೊಮೊಟೊ ಬೆಂದಿದೆ. ಸೊ ಈ ಥರ ಆಗಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ ನೋಡಿ. ಸೊ ಇದನ್ನು ಮೇಲ್ಗಡೆ ಸ್ಕಿನ್ನನ್ನು ತೆಗಿಬೋದು ಟೊಮೊಟೊದು. ಸೊ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲದನ್ನು ಕಿವುಚ್ಕೊಳ್ಬೇಕು. ಸೊ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸ್ವಲ್ಪ ತಣ್ಣೀರು ಹಾಕಿದಾಗ ಬಿಸಿ ಇರೋಲ್ಲ, ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೇಕಾಗುತ್ತೆ. ಚೆನ್ನಾಗಿ ಈ ಥರ ನಾನು ಸ್ಮ್ಯಾಶ್ ಮಾಡಿದ್ದೀನಿ, ಎಲ್ಲ ಗೊಟ್ಟದೆಲ್ಲ. ಸೊ ಈಗ ಸ್ಟ್ರೈನರ್ಲಿ ಈ ಥರ ಸೋಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸೋಸ್ಕೊಳ್ಬೇಕು. ಸಿಪ್ಪೆ ಎಲ್ಲ ಬರುತ್ತೆ, ಬಟ್ ಟೊಮೊಟೊ ತೊಳೆ ಹಾಕ್ಬೋದು, ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದ್ರೆ ಸಾಕು. ಸೊ ಈ ಥರ ಒಂದು ಸೋಸಿರ್ತಕ್ಕಂಥ ಒಂದು ಜ್ಯೂಸ್ ರೆಡಿ ಆಗಿದೆ, ಮಾವಿನಕಾಯಿ ಮತ್ತು ಟೊಮೊಟೊದು. ಸೊ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ನಂತರ ಒಂದು ಸ್ವಲ್ಪ ಕರಿಬೇವಿನ ಹೆಸಳನ್ನು ಹಾಕ್ಕೊಳ್ಬೇಕು. ಆನಂತರ 1 ಒಣಮೆಣಸಿನಕಾಯನ್ನು ತುಂಡು ಮಾಡಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು 1-3. ನಂತರ 1 ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಈಗ ಒಗ್ಗರಣೆ ಇದು ರೆಡಿಯಾಗಿದೆ. ಅದಕ್ಕೆ ಒಂದು ಸ್ವಲ್ಪ ರಸಂ ಪುಡಿ, ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ರಸಂ ಪುಡಿಯನ್ನು ಹಾಕಿ ಆ ರಸಂ ಪುಡಿಗೆ ಸ್ವಲ್ಪ ಜ್ಯೂಸನ್ನು ಹಾಕಿ ಅದು ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಫ್ರೈ ಮಾಡಿಕೊಂಡಾಗ ಸೊ ಮಸಾಲೆನೂ ಸಹಿತ ಇನ್ನೊಂದು ಸರಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಈ ಥರ ಎಲ್ಲ ಫ್ರೈ ಆದಮೇಲೆ ಕುಕ್ಕರಲ್ಲಿ ಸೋಸಿಟ್ಕೊಂಡಿರ್ತಕ್ಕಂಥ ಜ್ಯೂಸನ್ನು, ಮಾವಿನಕಾಯಿ ಮತ್ತು ಟೊಮೊಟೊ ಜ್ಯೂಸನ್ನು ಹಾಕ್ಕೊಳ್ಬೇಕು. ಈಗ ಈ ಜ್ಯೂಸನ್ನು ಹಾಕ್ಕೊಂಡಾಗಿದೆ ಬಾಣಲಿಗೆ. ಸೊ ಈ ಥರನಾಗಿ ಒಂದು ಜ್ಯೂಸು ಈಗ ಇದು ರೆಡಿ ಆದಮೇಲೆ ಜೀರಿಗೆ ಪುಡಿ ಹಾಕ್ಕೊಳ್ಬೇಕು 1 ಟೀ ಸ್ಪೂನಷ್ಟು. ಆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಮಗೆ ರುಚಿಗೆ ಎಷ್ಟು ಬೇಕು, ಖಾರ ಬೇಕು ಅಂದರೆ ಸ್ವಲ್ಪ ಖಾರನೂ ಹಾಕ್ಕೊಳ್ಬೋದು, ಖಾರದ ಪುಡಿ. ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಆನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು, ಟೇಸ್ಟ್ ಕೊಡುತ್ತೆ ಇದು ಬೆಲ್ಲ. ಸೊ ಯಾವುದೇ ಒಂದು ಹುಳಿ ಅಂಶ ಹಾಕಿದಾಗ ಬೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ. ಈ ಥರನಾಗಿ ಹಾಕ್ಕೊಂಡು ಕುದ್ದಿದ್ದಾಗಿದೆ. ಈಗ ಒಂದು ಪ್ಲೇಟಿಗೆ ಅನ್ನ ಹಾಕ್ಕೊಂಡು ಈ ರಸಮನ್ನು ಹಾಕ್ಕೊಂಡು ಟೇಸ್ಟ್ ಮಾಡಬೇಕು. ಸೊ ನೋಡಿ, ಮಾವಿನಕಾಯಿ ರಸಮ್ಮು ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಬಿಸಿ ಬಿಸಿಯಾದ ಅನ್ನಕ್ಕೆ ರಸಮ್ಮು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಈ ಥರನಾಗಿ ಮಾವಿನಕಾಯಿಂದ ರಸಮ್ನಿಂದ ಮತ್ತು ಟೊಮೊಟೊ ಮಿಕ್ಸ್ ಮಾಡಿ ಒಂದು ರಸಮನ್ನು ಮಾಡಿಬಿಟ್ಟು ಬಿಸಿ ಅನ್ನದೊಟ್ಟಿಗೆ ಹಾಕಿ ಊಟ ಮಾಡಿ, ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿದೆ. ಬಾಯ್ ಬಾಯ್. ಥ್ಯಾಂಕ್ ಯು.